Hi all, welcome back to my channel, ತಪಸ್ವಿನಿ ಕುಕಿಂಗ್ ಬ್ಲಾಗ್ಸ್. ಸೊ ಇವತ್ತೇನಪ್ಪ ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಅಂದರೆ ಒಂದು ಸಿಂಪಲ್ ಆಗಿ ವೆಜ್ ಪಲಾವ್ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ಸೊ ಅದಕ್ಕೆ ನಾವು ರುಬ್ಕೊಳ್ಳೋಕ್ಕೆ ಮತ್ತು ಒಗ್ಗರಣೆಗೆ ಏನೇನು ಬೇಕಂತ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಮಿಕ್ಸಿ ಜಾರ್ಗೆ 2 ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೊಳ್ತಿದ್ದೀನಿ. ಸೊ ಅದಾದಮೇಲೆ ಕೊತ್ತಂಬರಿ ಆ್ಯಂಡ್ ಪುದೀನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಅದನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಅದಾದಮೇಲೆ ಚಕ್ಕೆ, ಲವಂಗ, ಮೆಣಸು, ಜೀರಿಗೆ. ಸೊ ಇದೆಲ್ಲ ಈ ಮಸಾಲೆಗಳೆಲ್ಲ ಟೇಸ್ಟ್ ಕೊಡುತ್ತೆ ಪಲಾವ್ಗೆ ಅಂತ. ಇದೆಲ್ಲನೂ ಮೇನ್ ಇಂಗ್ರೀಡಿಯೆಂಟ್ಸ್ ಅಲ್ವಾ, ನಿಮಗೆ ಗೊತ್ತಿರೋ ಹಾಗೆ. ಸೊ ಇದನ್ನೆಲ್ಲ ಹಾಕೊಂಡಾದ್ಮೇಲೆ 2 ಸ್ಪೂನ್ಸ್ ಧನಿಯಾ ಪುಡಿ ಹಾಕೊಂಡಿದ್ದೀನಿ ಈ ಕಪ್ಪಲ್ಲಿ, 2 ಸ್ಪೂನ್ಸ್ ಅದು. ಸೊ ಅದಾದಮೇಲೆ ಫ್ರೆಶ್ ಆಗಿ ನಾವು ರೆಡಿ ಮಾಡ್ಕೊಳ್ಳೋದು ಯಾವತ್ತೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಅದಾದಮೇಲೆ ಒಂದೇ ಒಂದು ಟೊಮ್ಯಾಟೊ ಪೇಸ್ಟ್ ಮಾಡ್ಕೊಳ್ಳೋಕ್ಕಲ್ವಾ ಬೇಕಾಗತ್ತೆ. ಸೊ ಅದಾದಮೇಲೆ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕೊಂಡಿದ್ದೀನಿ. ಸೊ ಅದಕ್ಕೆ 1 ಸ್ಪೂನ್ ತುಪ್ಪ ಕೂಡ ಹಾಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದಾದಮೇಲೆ ಪಲಾವ್ ಎಲೆ ಗೊತ್ತಲ್ಲ ನಿಮಗೆ. ಸೊ ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ ಒಗ್ಗರಣೆಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಮೀಡಿಯಮ್ ಆಗಿ ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಅದೆಲ್ಲ ನೀಟಾಗಿ ಕುಕ್ ಆದಮೇಲೆ ನಾವು ನೀಟಾಗಿ ಬ್ರೌನಿಷ್ ಆಗಿ ಒಂಚೂರು ಕುಕ್ ಆಗೋವರೆಗೂ ವೆಯ್ಟ್ ಮಾಡಿ ನಾವು ಇದಕ್ಕೂ ಕೂಡ ಒಂದು 2 ಸ್ಪೂನ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಸೊ ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಫ್ರೆಶ್ ಆಗಿರೋದಲ್ವಾ. ಅದಾದಮೇಲೆ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರೋ ಬೀನ್ಸ್, ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಬಟಾಣಿ ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ ನಾನು ಸದ್ಯಕ್ಕೆ ಬೀನ್ಸ್, ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ಸ್ ಉಪ್ಪು ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ನಾವು ಏನು ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ ಇದೆ ಅಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಅದೆಲ್ಲ ನೀಟಾಗಿ ಕುಕ್ ಆದಮೇಲೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಂಡಿದೆ. ಅದಾದಮೇಲೆ ನೀಟಾಗಿ ಕುದೀತಾ ಇದೆ. ಇವಾಗ ನಾನು ಅಕ್ಕಿ ಹಾಕ್ಕೊಳ್ತೀನಿ. ಒಂದು ನಿಮ್ಗೆ ಎಷ್ಟು ಬೇಕೋ ಒಂದು 2 ಲೋಟ ಹಾಕ್ಕೊಂಡು ಅದಾದಮೇಲೆ ಪಲಾವ್ ರೆಡಿ, ವೆಜ್ ಪಲಾವ್ ರೆಡಿ ಆಗೋಯ್ತು. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಎಲ್ಲಿಗೆ ಅಂದರೆ ಚಿಕ್ಕ ತಿರುಪತಿ ಅಂತ ಇದೆ, ಗೊತ್ತಿದೆಯಾ ನಿಮಗೆ? ಸೊ ಅಲ್ಲಿಗೆ ವಿಸಿಟ್ ಮಾಡಿದ್ವಿ. ಸೊ ಅದಾದಮೇಲೆ ಕೋಟಿಲಿಂಗೇಶ್ವರ, ನಿಮಗೆ ಗೊತ್ತೇ ಇರಬೇಕು ಕೋಟಿಲಿಂಗೇಶ್ವರ ಎಲ್ಲಿದೆ ಅಂತ. ಸೊ ಕೋಲಾರಲ್ಲಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೋಗಿದ್ದು ಕಾರ್ತಿಕ್ ಮಾಸದಲ್ಲಿ ನಾವು ಹೋಗಿದ್ದು, ಬಟ್ ಆ್ಯಕ್ಚುಲಿ ವಿಡಿಯೋ ಇವಾಗ ಹಾಕ್ತಿದ್ದೀನಿ, ಕೈಂಡ್ಲಿ ಬೇರ್ ಮೀ. ಸೊ ಎಡಿಟ್ ಮಾಡ್ಲಿಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ, ಸೊ ಅದಕ್ಕೆ. ತುಂಬ ಚೆನ್ನಾಗಿತ್ತು. ಎಷ್ಟು ಲಿಂಗಗಳು, ಎಲ್ಲಿ ನೋಡಿದ್ರೂ ಲಿಂಗಗಳೇ ಇದೆ ಅಲ್ಲಿ, ಎಲ್ಲೆಲ್ಲಿ ನೋಡಿದ್ರೂ ಕೂಡ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲಿ ಹೋಗಿ ಬನ್ನಿ ಆಯಿತಾ. ನಾವು ಕಾರ್ತಿಕ್ ಮಾಸದಲ್ಲಿ ಹೋಗಿದ್ವಿ. ಸೊ ದೀಪ ಕೂಡ ಹಚ್ಚಿದ್ವಿ ನಾವು. 365 ದೀಪ ಗೊತ್ತಿದೆ ಅಲ್ಲ ನಿಮಗೆ, ಅದನ್ನೇ ಸಹ ನಾವು ಹಚ್ಚಿದ್ದು. ಇದೇ ಫಸ್ಟ್ ಟೈಮ್, ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ನೀವು ಮುಂಚೆ ಹೋಗಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಶ್ರೀಮಂಜನಾಥ ಫಿಲಮ್ ನೋಡಿದಾಗಲೆಲ್ಲ ಇಲ್ಲಿಗೆ ಹೋಗ್ಬೇಕು ಅನಿಸಿತ್ತು ನನಗೆ. ಅದಾದಮೇಲೆ ನಾವು ಹೋಗಿದ್ದು ಬೆಟ್ಟದ ಮೇಲಿನ ಶ್ರೀ ಸೀತಾದೇವಿ ಟೆಂಪಲ್. ತುಂಬ ಚೆನ್ನಾಗಿದೆ, ನೀವು ಒಂದ್ಸರಿ ವಿಸಿಟ್ ಮಾಡಿ, ಓಕೆನಾ. ಸೊ ಹೀಗೆ ಹೋಗ್ತಾ ಒಂದು ವಿಡಿಯೋ ಮಾಡಿದೆ. ಪೀಸ್ಫುಲ್ ಆಗಿತ್ತು ನಮ್ಮ ವೀಕೆಂಡ್ ಅಂತೂ. ನೀವು ಏನಾದರೂ ಟೈಮ್ ಸಿಕ್ಕಿದಾಗ ಹೋಗ್ತಾ ಇರಿ. ವೀಕೆಂಡ್ ಅಂತ ಅಂದರೆ ಈ ಥರ ಫ್ಯಾಮಿಲಿ ಜೊತೆ ಟ್ರಿಪ್, ಟೆಂಪಲ್ಸ್ ಅಂತ ಹೋಗ್ತಿದ್ರೆ ಪೀಸ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.